ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಎಲ್ಲರೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೈಸೂರಿಗೆ ಹಾಸ್ಪಿಟ್ಲಿಗೆ ಅಂತ ಹೋಗಿದ್ದೆ. ಹಾಗೆ ಸಿಂಧೇವ್ರ ದರ್ಶನ ಮಾಡೋಣ ಅಂತ ಸಿಂಧೇವ್ರ ದೇವಸ್ಥಾನ ಹತ್ರ ನಿಂತಿದ್ದೇನು. ತುಂಬ ಚೆನ್ನಾಗಿ ದೇವಸ್ಥಾನ ದರ್ಶನ ಆಯಿತು. ಈಗ ಹೊರಗಡೆ ಬಂದಿದ್ದೀನಿ. ಇಲ್ಲೊಂದು ದೇವಸ್ಥಾನ ಐತೆ, ಆಂಜನೇಯ ದೇವಸ್ಥಾನ. ಇಲ್ಲಿ ಸುಮಾರು ದೇವಸ್ಥಾನಗಳು ಇವೆ. ಇಲ್ಲಿ ಪೂಜೆ ಆಗ್ತಾನೆ ಇತ್ತು. ಈ ಕಡೆ JSS ಹಾಸ್ಪಿಟ್ಲ್ ಮುಂಭಾಗ ಗುಪ್ತಾ ಕ್ಲಿನಿಕ್ ಅನ್ನೋ ರೋಡ್ ಇಲ್ಲಿ ಹೋಗುತ್ತೆ. ಇಲ್ಲಿ ರೋಡಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಮಠ ಐತೆ. ಇಲ್ಲಿ ತುಂಬ ಚೆನ್ನಾಗಿ ಗಾರ್ಡನ್ ಚೆನ್ನಾಗಿತ್ತು. ನೋಡ್ಕೊಂಡು ಹೋಗ್ತಾನ ಅಂತ ಬಂದೆ. ಇಲ್ಲಿ ದೇವ್ರ ಪೂಜೆನ ಮಾಡ್ತಾರೆ. ಇದು ಯಾವ ದೇವಸ್ಥಾನ ಅಂತ ಅಬ್ಸರ್ವ್ ಮಾಡಲಿಲ್ಲ ನಾನು, ಬೈತಾರೆ ಅಂದ್ಬಿಟ್ಟು ಆ ಥರ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ದೇವ್ರ ಹೆಸರು ಕೇಳಲಿಲ್ಲ, ಸರಿಯಾಗಿ ಬೋರ್ಡ್ ನೋಡಲಿಲ್ಲ. ಈ ಕಡೆ ಆಂಟಿ ಕಸ ತೊಳಿತಾ ಇದ್ರು. ಆಂಟಿ ಕೇಳಿದೆ, ದೇವಸ್ಥಾನನ ಇಲ್ಲ ದೇವ್ರ ದಿನ ಪೂಜೆ ಮಾಡ್ತಾರೆ, 10-11 ಗಂಟೆ ಒಳಗೆ ಪೂಜೆ ಮಾಡಿಬಿಡ್ತಾರೆ ಅಂತಂದರು. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಸ್ವಾಮಿಗಳು ಬರ್ತಾರೇನೋ. ಸ್ವಾಮಿಗಳನ್ನ ಫೋಟೋ ಹಾಕಿದ್ರು. ಸರಿ ಫೋಟೋನ ನೋಡಲಿಲ್ಲ. ಗಾಬರಿಲಿ ಏನಾರ ಅಂದ್ಬಿಡ್ತಾರೇನೋ ಗಾಬರಿಲಿ ಬಂದುಬಿಟ್ಟೆ. ಇಲ್ಲಿದ್ದು ಒಂದು ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಯ್ತಿತ್ತು. ಇಲ್ಲಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಟ್ಟವ್ರೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವ್ರೇನು ಅನ್ನಿಲ್ಲ. ನಾನು ಭಯ ಮಾಡ್ಕೋತಿದ್ದೆ ಅಷ್ಟೇ. ಏನು ಅನ್ನಿಲ್ಲ, ಏನು ಮಾತಾಡಲಿಲ್ಲ. ಹಾಗೆ ಬಸ್ ಸ್ಟ್ಯಾಂಡ್ಗೆ ಅಂತ ಹೋಗೋಣ ಮಾಡಿದೆ. ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ. ಇಲ್ಲೇ ಬಸವೇಶ್ವರ ಸರ್ಕಲ್ ತವೇ ಇದ್ದೆ. ಅಲ್ಲಿ ಒಂದು ಹಣ್ಣೊಂದು ಇದು ಇತ್ತು, ಅಂಗಡಿ ಇಟ್ಕೊಂಡಿರಲ್ಲ. ಅಲ್ಲಿ ಒಂದು ಹಣ್ಣು ತಿಂದ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದೆ. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಲ್ಡಿಂಗ್ ಒಳ್ಳೆಯ ಸಖತ್ತಾಗೈತೆ. ಇಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ನಿಂಬೆಹಣ್ಣು ದೀಪ ಹಚ್ಚುತ್ತಿದ್ರದ್ದು ಯಾರೋ ಕಣೆ. ಇಲ್ಲಿ ಹಚ್ಚುತ್ತಾಯಿದ್ರು. ನಾನು ಇಲ್ಲಿ ಯಾವಾಗಲೂ ಬರೋಕ್ಕೆ ಅಪರೂಪಕ್ಕೆ ತಾನೇ ಬರೋದು, ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ದೇವ್ರಿದ್ದಿದ್ರೆ ಪೂಜೆ ಮಾಡ್ತಾಯಿದ್ರೆ ಮಂಗಳಾರತಿಗೆ ಹಾಕ್ಬೋದಿತ್ತು. ಮಂಗಳಾರತಿ ಪೂಜೆ ಬಾಗ್ಲಾಕ್ಬಿಟ್ಟಿದ್ರು. ಹಾಗೆ ಕೈ ಮುಕ್ಕೊಂಡು ಹೊಂಟೋದೆ. ಇಲ್ಲಿ ಬಸವೇಶ್ವರ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಎದ್ದು ಬರ್ತಾವ್ರೆ ನಂಗೆ ಕಾಣ್ತಾ ಇದ್ದಾರೆ. ಹಾಗೆ ಶನಿದೇವರು ವಿಡಿಯೋ ಮಾಡ್ಕೊಂಡಿದ್ದು ನಾನು ಅದನ್ನು ಹಾಕ್ತೆ ನೋಡೋಣ. ಶನಿದೇವರು ನಾನು ಹೋಗಿದ್ದು ಮಂಗಳವಾರ ದಿವಸ ಪೂಜೆ ದೀಪ ಹಚ್ಚಿದ್ರು. ಪೂಜೆ ಎಲ್ಲ ಆಗಿತ್ತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಫೋಟೋ ಎಲ್ಲ ತಕ್ಕೊಂಡು ಏನೋ ಒಂಥರ ಇಲ್ಲಿ ಕೂತ್ಕೊಂಡಿದ್ರೆ ಏನೋ ಸಮಾಧಾನ, ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಕ್ದಂಗೆ, ನೆಮ್ಮದಿ ಇದ್ದಂಗೆ, ಒಂಥರ ಪ್ರಶಾಂತವಾದ ವಾತಾವರಣ. ಈ ದೇವಸ್ಥಾನಗಳಲ್ಲಿ ಕೂತ್ಕೊಂಡ್ರೆ ಮನೆಯಲ್ಲಿರೋ ಚಿಂತೆ ಎಲ್ಲ ಮರೆಸ್ತಾರೆ. ಈ ಶನಿದೇವರು ಪರಮಾತ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಎದ್ದೇ ಬರ್ತಾವ್ರೆ ಶನಿದೇವರು ನಂಗೆ ಕಾಣ್ತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಬುಧವಾರ ವಿಡಿಯೋ ಇಲ್ಲಿ ಬಟ್ಟೆ ಹೊಲಿಯೋಣ ಅಂತ ಕೊಡೋಕೆ ಬಂದಿದ್ದೆ. ಬಟ್ಟೆ ಡ್ರೆಸ್ ತಗೊಂಡಿದ್ದೆ ನಾನು. ಅದನ್ನ ಉಗಾದಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು 500-600-700 ಒಳಗೆ ತೊಗೊಂಡಿದ್ದೆ. ಹೊಲಿಯಕ್ಕೆ ಕೊಡೋಣ ಅಂತ ಬಂದಿದ್ದೆ. ಅಲ್ಲಿಂದ ಬಂದು ಕ್ಯಾರೆಟು ತುರಿದ್ಬಿಟ್ಟು ಈ ಥರ ಬೇಯಿಸ್ಕೊಂಡು ಮಾಡ್ತಾರೆ. ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಇಲ್ಲಿ ಅನ್ನನೂ ಆಗಿತ್ತು. ಬಂದು ಅಲ್ಲಿ ಸಾಕಾಗಿ ಬಂದಡ್ಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೆ ಮೊಸರಿತ್ತು, ಅನ್ನ ಇತ್ತು. ಇದನ್ನೇ ಊಟ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೋ. ಏನೇ ಆದರೂ ಹೆಣ್ಮಕ್ಳು ಮನೇಲಿ ಎಲ್ಲನೂ ಸಂಭಾಳಿಸ್ಬೇಕು.
ಈ ಕಡೆ ಮಕ್ಕಳು ನೋಡ್ಕೋಬೇಕು, ಈ ಕಡೆ ಮನೆ ಓದಿದ್ದು ಬಂದಿದ್ದು ಎಲ್ಲನೂ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗಬೇಕು. ಪೂಜೆ ಪುರಸ್ಕಾರ ವ್ರತ ಈ ಥರ ಎಲ್ಲ ಮಾಡಿ ಮನೆಗೋಸ್ಕರ ಈ ಹೆಣ್ಣು ಈ ಥರ ಎಲ್ಲ ಮಾಡ್ತಾಳೆ. ಅವಳು ಮನೆ ಗೃಹಿಣಿ ಅಂತಲೇ ಅನಿಸ್ಕೊಳ್ಳೋದು. ಹೆಣ್ಣೊಂದು ಕಲಿತರೆ ಶಾಲೆ ತೆರೆದಂತೆ. ಹಾಗೆ ಹೆಣ್ಣೊಬ್ಬಳು ಮನೆಗೆ ಬೆಳಕಾಗಿರಬೇಕು. ಹೆಣ್ಣಿಂದ ಒಳ್ಳೆಯದು ಆಗುತ್ತೆ, ಹೆಣ್ಣಿಂದ ಕೆಟ್ಟದ್ದು ಆಗುತ್ತೆ. ಹಾಗೆ ಅಂತ ಎಲ್ಲರೂ ಹಾಗೆ ಅದೇ ರೀತಿ ಇರೋದಿಲ್ಲ. ಒಂದು ಸಂಸಾರ ನಿಭಾಯಿಸಬೇಕು ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಾ. ಮಕ್ಕಳನ್ನ ಅವ್ರನ್ನ ರೆಡಿ ಮಾಡಿ ಕಳಿಸೋದು, ಮತ್ತು ಮನೇಲಿ ಹೋಗಿದ್ದು ಬಂದಿದ್ದೆಲ್ಲ ನೋಡಿಕೊಂಡು ಮನೆ ಒರೆಸಿ ದೇವ್ರಿಗೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಅಡುಗೆ ಖರ್ಚು ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಮೇಂಟೈನ್ ಮಾಡಿಕೊಂಡು ಎಲ್ಲ ಥರ ಮಾಡ್ಕೊಂಡು ಹೋಗೋದು ಹೆಣ್ಣಲ್ಲಿ ಇರುತ್ತೆ. ಅದೇ ಹೆಣ್ಣು ಮಾಡಬೇಕಾದ್ದು ಕರ್ತವ್ಯ ಅಂದ್ಕೊಂಡಿರ್ತೀನಿ. ನನಗೀಗ ಆ ಥರದ ಅನುಭವನೇ ಹಾಗೆ. ಮಕ್ಕಳು ನಿಭಾಯಿಸ್ಕೊಂಡು ಮನೆ ಭಂಗ ಮಾಡಿಕೊಂಡು ಸಣ್ಣ ಪುಟ್ಟ ಖರ್ಚೆಲ್ಲ ನಿಭಾಯಿಸ್ಕೊಂಡು ಮನೆ ಸಂಸಾರನ ತೂಗಿಸ್ಕೊಂಡು ಹೋಗೋದೇ ಹೆಣ್ಣಲ್ಲಿರೋದು. ಹಾಗೆ ಟಮಾಟೆ ಹಣ್ಣು ಗೊಜ್ಜು ಮಾಡೋಣ ಅಂದ್ಬಿಟ್ಟು ಇದು ಸಣ್ಣ ಪುಟ್ಟ ರೆಸಿಪಿದು ಆ ಕ್ಷಣ ಸಾಕಾಗಿ ಬಂದಾಗ ಏನು ಸಾಂಬಾರು ಮಾಡೋಣ ಅನ್ನಂಗೆ ಆಯ್ತಿರ್ತದೆ. ಟೊಮೊಟೊ ಹಣ್ಣು ಸಣ್ಣಗೆ ಹಚ್ಕೊಂಡು ಈರುಳ್ಳಿ, ಆಮೇಲೆ ಒಂದು ಹಸಿಮೆಣ್ಸಿಗೆ ಸಾಂಬಾರು ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಸಾಂಬಾರು ಸೊಪ್ಪಿರಲಿಲ್ಲ. ಇದನ್ನ ಚೆನ್ನಾಗಿ ಕನ್ಗೋವರೆಗೂ ಇದು ಚೆನ್ನಾಗಿ ಇದು ಖಾರ ಪುಡಿ ಹಾಕ್ಕೊಳ್ಳೋಂಗಿಲ್ಲ, ಹಸಿಮೆಣ್ಸಿಕಾಯಿ ಹಾಕೋಬೋದು. ಈ ಥರ ಚೆನ್ನಾಗಿ ಮ್ಯಾಸ್ ಆಗೋ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರು ಬಿಡ್ಕೋಬೇಕು. ಟಮಾಟೆ ಹಣ್ಣು ಆ ಥರ ಇದು ಮಾಡಬೇಕು. ಮೇಲ್ಗಡೆ ಒಂಚೂರು ನೀರು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮನೆಯೆಲ್ಲ ತುಂಬ ಹರಗ್ತಾನೆ ಇತ್ತು. ಕ್ಲೀನ್ ಮಾಡಿ ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು. ಹೊರಗಡೆ ಎಲ್ಲನೂ ಕ್ಲೀನ್ ಮಾಡಿ ನಾಳೆ ಹಬ್ಬ ಅಲ್ವಾ, ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಮನೆ ಧೂಳು ಹೊಡೆಯೋದು, ಆಮೇಲೆ ಪಾತ್ರೆ ತೊಳೆಯೋದು, ಬಟ್ಟೆಗಳನ್ನು ಸೋಪಿನ ಪುಡಿ ಹಾಕಿ ಬೀರೋ ಬಟ್ಟೆಗಳನ್ನೆಲ್ಲ ಹೆಚ್ಚಾಕಬೇಕು. ಹಾಗೆ ಈ ಕಡೆ ಟಮಾಟೆ ಹಣ್ಣು ಗೊಜ್ಜು ಬೇಯ್ತಾಯಿತ್ತು, ಚೆನ್ನಾಗಿ ಕನಗಿಸ್ತಾ ಇದೆ. ಆ ಕಡೆ ಬೇಯ್ತಾ ಇರ್ತದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಈ ಥರ ಒಂದು ಲೋಟ ನೀರು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಒಂದೊಂದು ಸರಿ ಸಾಂಬಾರು ಮಾಡೋಕ್ಕಾಗದಾಗ ಈ ಥರ ಮಾಡಿಕೊಂಡ್ರೆ ಸಾಕು. ಅದೇ ಅನ್ನಕ್ಕೆ ಚೆನ್ನಾಗಿರುತ್ತೆ. ಮುದ್ದೆಗೆಲ್ಲ ಚೆನ್ನಾಗಿರೋದಿಲ್ಲ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು. ನೀವೊಂದಪ್ಪ ಟ್ರೈ ಮಾಡಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದೆರಡು ಕುದಿ ಬೇಯಿಸ್ಬಿಟ್ಟು ಆಮೇಲೆ ಇಕ್ಕೊಳ್ಳೋದು. ಈಗ ಬೀರು ಸಾಮಾನೆಲ್ಲನೂ ಬೀರು ಪಾತ್ರೆ ಎಲ್ಲನೂ ಜೋಡಿಸಿದೆ. ಬೀರು ಬಟ್ಟೆ ಎಲ್ಲನೂ ಬ್ಲೌಸು ಅಂಥವು ಡ್ರೆಸ್ಸು ಅಂಥವು ಎಲ್ಲನೂ ಜೋಡಿಸಿದೆ. ಇದೇ ಈ ಕಲರ್ನೇ ಈಗ ತೊಗೊಂಡಿರೋದು ನಾನು. ಈ ಕಲರು ತುಂಬ ಇಷ್ಟ ಆಯಿತು ನನಗೆ, ತೊಗೊಂಡಿದ್ದೆ. ಹಬ್ಬಕ್ಕೆ ಅಂತ ತಗೊಂಡೆ. ಈ ಥರ ಸೀರೆಗಳನ್ನ ಜಾಸ್ತಿ ಮಡಿಕೊಂಡೆ, ಎಲ್ಲನೂ ಮೇಯ್ಕಾಕ್ಬಿಟ್ಟಿದ್ದೀನಿ. ಇವು ಡೈಲಿ ಹಾಕ್ಕೊಳ್ಳೋ ಬಟ್ಟೆಗಳು, ಡೈಲಿ ಹಾಕೋತೀನಿ ಇವನ್ನ. ಹೀಗೆ ನನ್ನ ಹತ್ರ ಬಳೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದವು. ನೋಡ್ತಾಯಿದ್ದೆ ಏನೇನು ಖಾಲಿ ಆಗವೆ ಅಂತ. ಇವು ಜ್ಯುವೆಲರಿ ನಾನು ಹಾಕೋತಿದ್ದೆ, ಈಗ ಹಾಕೊಳ್ಳೋದು ಬಿಟ್ಬಿಟ್ಟೆ. ನನ್ನ ಕಿವಿ ಹರಿದೋಗ್ಬಿಡ್ತದೆ. ಚಿನ್ನ ಮಾತ್ರ ಉಪಯೋಗಿಸ್ಬೇಕು, ಇಲ್ಲಾಂದರೆ ಈ ಥರ ಆರ್ಟಿಫಿಷಿಯಲ್ಲು ಓಲೆಗಳನ್ನು ಇಕ್ಕೊಳ್ಳೋಕೆ ಹೋದರೆ ತುಂಬ ಗಾಯ ಆಗುತ್ತೆ. ನೋಡಿ ಈಗ ಚೆನ್ನಾಗಿ ಬಂದೈತೆ, ಒಂದು ಮೀಡಿಯಮ್ ಆಗೈತೆ ಇದು ಟೊಮೊಟೊ ಹಣ್ಣು ಗೊಜ್ಜು. ಈ ಥರ ಮಾಡಿಕೊಂಡು ಒನ್ ಟೈಮ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಆಯಿತು. ಇಷ್ಟೊತ್ತಿನಲ್ಲಿ ಯಾರು ಸಾಂಬಾರು ಮಾಡ್ತಾರೋ ಒಂಚೂರು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಈ ಥರ ಮಾಡಿದೆ. ತುಂಬ ರುಚಿಯಾಗಿತ್ತು ಟೊಮೊಟೊ ಹಣ್ಣು ಗೊಜ್ಜು. ಈ ಥರ ಅನ್ನಕ್ಕೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿತ್ತು. ಎಲ್ಲರೂ ಚೆನ್ನಾಗಿದ್ದೀರಾ? ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕೋ ಜಾಸ್ತಿ ಕಮೆಂಟೇ ಆಗ್ತಾಯಿಲ್ಲ. ಎಲ್ಲರೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ಎಲ್ಲನೂ ತಿಳಿಸಿ. ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು.